ಎಲ್ಲರಿಗೂ ನಮಸ್ಕಾರ. ರಾಮಾಚಾರಿ ನೇರ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಜಯಶಂಕರ್ ಕುಡಿತಾ ಇರ್ತಾನೆ. ಜಯಶಂಕರ್ ತಂದೆ ತಾಯಿ ಬಂದು, ಏನ್ ಮಗನೇ ಇವತ್ತು ಸಂತೋಷಕ್ಕೆ ಕುಡಿತಾ ಇದ್ದೀನಿ ಅಂದ್ರೆ ಇವತ್ತು ಸಂಕಟಕ್ಕೆ ಕುಡಿತಾ ಇದೆಯಾ? ಇದಕ್ಕೆಲ್ಲ ಕಾರಣ ನಮ್ಮ ಸೊಸೆ ಅನ್ಕೊಂಡಿರೋ ಮಾನ್ಯತಾ. ಶಂಕರು, ನೀನು ಬೇಜಾಗಿರಿದೆ ನಿಜ, ಹಾಗಂತ ಅದಕ್ಕೆ ಪರಿಹಾರ ಕುಡಿತಾ ಅಲ್ಲಪ್ಪ. ಅದನ್ನೇ ನೆಪ ಮಾಡ್ಕೊಂಡು ನೀ ಈ ತರ ಕುಡಿತಾ ಇದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಜಯಶಂಕರ್, ಹೆಂಡತಿ ಸತ್ತಿದಾಳಲ್ಲಪ್ಪ, ಹೆಂಡತಿ ಸತ್ತಾಗ ಸಂಕಟ ಆಗ್ಬೇಕು, ಆ ಸಂಕಟ ಆದಾಗ ಕುಡಿಬೇಕು ಅಪ್ಪ. ಅವಳು ಯಾವತ್ತೋ ಸತ್ತಿದ್ಲು. ಸತ್ತು ವಿಚಾರ ನನಗೆ ಗೊತ್ತಾಗಿದ್ದು ಇವತ್ತು. ಎಲ್ಲ ಮರಿಬೇಕು ಅನಿಸ್ತಿದೆ ಅಪ್ಪ ಅಂತ ಜಯಶಂಕರ್ ಹೇಳ್ತಾರೆ. ಈ ಕಡೆ ಜಾನಕಿ ಮುರಾರಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಹೊಟ್ಟೆ ತುಂಬ ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ ಅಂತ ಜಾನಕಿ ಕೈ ತೂತು ಕೊಡ್ತಾ ಇರ್ತಾಳೆ ಮುರಾರಿಗೆ. ಸಂತೋಷಕ್ಕೆ ಮುರಾರಿ ಕಣ್ಣಲ್ಲಿ ನೀರು ಬರುತ್ತೆ. ಈ ಮುರಾರಿ ಯಾಕೆ ಅಳ್ತಾ ಇದೆಯಾ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ಮುರಾರಿ ಸಂತೋಷಕ್ಕೆ ಅಂತ ಹೇಳ್ತಾನೆ. ಈ ಮನೆಯಲ್ಲಿ ಎಲ್ಲ ಈ ಮನೆಯ ಮಗ ಅಂತ ಹೇಳ್ತಾ ಇದ್ರು. ಹೊರಗಡೆ ಎಷ್ಟೋ ಜನ ಅವ್ರ ಮಾತು ನಂಬೇಡ, ಬರೀ ಬಾಯಿ ಮಾತು ಹೇಳ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ರು. ಆಗ ಅವರಿಗೆ ನಮ್ಮ ಮನೆಯವ್ರದ್ದು ಬರೀ ಬಾಯಿ ಮಾತಲ್ಲ, ಹೃದಯದ ಮಾತು ಅಂತ ಹೇಳ್ತಾ ಇದ್ದೆ. ಅದೇ ನಿಜ ಆಯ್ತು ಅಲ್ವಾ? ಈ ಮನೆಯವನು ಅಲ್ಲದೆ ಇದ್ರುನು ಅಂತ ಹೇಳ್ತಾ ಇರ್ತಾನೆ. ಆಗ ಶ್ರುತಿ, ಅಮ್ಮ ಮೊದ್ಲು ಇವನ್ ಬಾಯಿಗೆ ಸ್ವಲ್ಪ ಖಾರದ ಪುಡಿ ಹಾಕು, ಇನ್ನೊಂದ್ಸಾರಿ ಇವನ್ ಬಾಯಲ್ಲಿ ಇವನು ಈ ಮನೆಯ ಮಗ ಅಲ್ಲ ಅಂತ ಬರಬಾರ್ದು ಅಂತ ಶ್ರುತಿ ಹೇಳ್ತಾಳೆ. ಮುರಾರಿ, ನೀನ್ ಏನೋ ಅಂತ ಕರೀಲೋ, ಮುರಾರಿ ಅನ್ಲೋ, ಜಗತ್ ರಕ್ಷಕ ಅನ್ಲೋ, ಆಪತ್ ಬಾಂಧವ ಅಂತ ಕರೀಲೋ, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಮೊದಲನೇ ಸಲ ನೀನು ಜಾತ್ರೆಯಲ್ಲಿ ಸಿಕ್ಕಿದಾಗ ನಾನು ನಿನ್ನ ಕೈ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಬರ್ತಿದ್ರೆ ನೀನು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಅಪ್ಪ ಅಪ್ಪ ಅಂತಿದ್ನ ಜನ ನೋಡಿ ನಿಮ್ ಮಗನ ಅಂತ ಕೇಳ್ತಿದ್ರು. ಆಮೇಲೆ ನೀನು ಬೆಳಿತಾ ಬೆಳಿತಾ ಅಗ್ರದ ಜನ ಎಲ್ಲ ನೋಡಿ ಯಾರ್ದೋ ಮಗನ ನಿನ್ ಮಗ ಅಂತ ಬೆಳೆಸ್ತಿದ್ದೀರಲ್ಲ ಅಂತಾನು ಕೇಳಿದ್ರು. ಒಟ್ನಲ್ಲಿ ಈ ಮನೆಗೆ ಮಗನಾಗಿ ಎಲ್ಲರ ಜೀವನ ಉಳಿಸ್ಬಿಟ್ಟೆ ಅಂತ ನಾರಾಯಣಾಚಾರ್ಯ ಹೇಳ್ತಾರೆ. ಆಗ ರಾಮಾಚಾರಿ ಮತ್ತು ಚಾರು ಬರ್ತಾರೆ. ನಾರಾಯಣಾಚಾರ್ಯ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾರೆ. ಮತ್ತೆ ನಾರಾಯಣಾಚಾರ್ಯ ಹೇಳ್ತಾರೆ, ನೀನು ಮೊದಲು ತಿಂದು ಆವತಿ ಆಗಿಲ್ದಿ ಹೋಗಿದ್ರೆ ನಾವೆಲ್ಲ ತಿಂದು ಮನೇನೆ ಸ್ಮಶಾನ ಆಗಿ ಹೋಗಿರೋದು. ಮನೆ ಮಗನಾಗಿ ನಿನ್ನ ಕರ್ತವ್ಯ ಜೊತೆಗೆ ನಿನ್ನ ಪ್ರಾಣನ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಉಳಿಸ್ಬಿಟ್ಟೆ ಕಣೋ. ಮಕ್ಕಳು ಅನ್ಸ್ಕೊಳ್ಳಕ್ಕೆ ಕೇವಲ ರಕ್ತ ಸಂಬಂಧ ಮುಖ್ಯ ಅಲ್ಲ, ಹೃದಯ ಸಂಬಂಧ ಇದ್ರೂ ಆಗುತ್ತೆ. ಅದನ್ನ ನೀನು ನಿರೂಪಿಸ್ಬಿಟ್ಟೆ ಅಲ್ಲ. ಇವತ್ತಿನ ದಿವಸ ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನ ಕಾಪಾಡ್ಬಿಟ್ಟೆ ಅಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸೋ ಭಾಗ್ಯ ಕೊಡು ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಅಂತ ನಾರಾಯಣಾಚಾರ್ಯ ಹೇಳ್ತಾರೆ. ಅದಕ್ಕೆ ಮುರಾರಿ, ಅಯ್ಯೋ ಅಪ್ಪಾಜಿ, ಇಂತ ಮಾತಾಡ್ತಾ ಇದ್ರಲ್ಲ, ಈ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟಿದ್ರಲ್ಲ, ನನಗಷ್ಟೇ ಸಾಕು ಅಂತ ಮುರಾರಿ ಹೇಳ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ, ಏನ್ ನಡೀತು ಇಲ್ಲಿ, ವಿಷಯ ಅಂತ ಎಲ್ಲ ಮಾತಾಡ್ತಿದ್ದೀರಾ ಅಂತ ಚಾರು ಕೇಳ್ತಾಳೆ. ಅದು ಮಾಡಿದ ಅಡುಗೆಯಲ್ಲಿ ಏನೋ ವ್ಯತ್ಯಾಸ ಆಗಿ ಮೊದಲನೇ ಊಟ ನಮ್ಮ ಮುರಾರಿನ ಮಾಡ್ದ. ಮುರಾರಿ ಊಟ ಮಾಡಿದ ತಕ್ಷಣ ವಾಂತಿ ಮಾಡ್ಕೊಂಡು ಪ್ರಾಣ ಹೋಗೋ ತರ ಹೊಟ್ಟೆ ನೋವು ಅಂತ ಒದ್ದಾಡ್ದ. ಕೃಷ್ಣ ಹೇಳ್ದ, ಊಟದಲ್ಲಿ ಏನೋ ವಿಷ ಬಿದ್ದಿದೆ ಅಂತ. ನನಗ ಹಾಗ ಅನಿಸ್ತಾ ಇಲ್ಲ. ವೈಶಾಖ ಗಂಟ್ಲು ನೋವು ಅಂತಿದ್ಲು. ನಾನು ಮಾಡಿರೋ ಅಡಿಗೆಲಿ ರಸಂ ಕೊಟ್ಟೆ, ಅದನ್ನ ಕುಡಿದ್ಲು, ಅವಳಿಗೆ ಏನೂ ಆಗ್ಲಿಲ್ಲ ಅಂತ ಜಾನಕಿ ಹೇಳ್ತಾಳೆ. ಹಾಗಾದ್ರೆ ವಿಷ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಾಯ್ತು ಬಿಡಿ ಅತ್ತೆಮ್ಮ ಅಂತ ಹೇಳಿ ವೈಶಾಖ ಹತ್ರ ಹೋಗಿ ಎಲ್ರೂ ಒಟ್ಟಿಗೆ ಸತ್ತು ಹೋಗ್ಲಿ ಅಂತ ವಿಷ ಹಾಕಿದ್ದು ಈ ವೈಶಾಖ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಮೇಡಮ್ ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಸತ್ಯ ರಾಮಾಚಾರಿ, ಒಂದ್ ಪಾಪಿನ ನಿನ್ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಂತ ಹೇಳಿದ್ದೆ ಅಲ್ಲ, ಆ ಪಾಪಿ ಬೇರೆ ಯಾರು ಅಲ್ಲ, ಈ ವೈಶಾಖನೇ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ವೈಶಾಖ, ಚಾರು ಏನ್ ಮಾತಾಡ್ತಾ ಇದೀಯ ನೀನು ಅಂತ ಕೇಳ್ತಾಳೆ. ಮತ್ತೆ ಏನಾಗಿದೆ ನಿಂಗೆ, ಏನ್ ಮಾತಾಡ್ತಾ ಇದೀಯ ಅಂತ ಜಾನಕಿನೂ ಕೇಳ್ತಾಳೆ. ಬುದ್ಧಿ ಬಂದಿದೆ ಅತ್ತೆಮ್ಮ, ಸತ್ಯ ಗೊತ್ತಾದಾಗ ಅದನ್ನ ಮುಚ್ಚಿಟ್ಟು ಆಟ ನೋಡ್ಬಾರ್ದು ಅನ್ನೋ ಬುದ್ಧಿ ಬಂದಿದೆ. ಕೃಷ್ಣ, ಏನ್ ನೋಡ್ತಾ ಇದೆ, ಈ ಪಾಪಿ ಬಗ್ಗೆ ಹೇಳು. ರಾಮಾಚಾರಿ ತರ ನಿನ್ನ ಈ ಮನೆಗೆ ಬರೋ ಹಾಗೆ ಮಾಡಿದ್ದು ನಮ್ಮಮ್ಮ ಅಂತ ಹೇಳು. ಅದಕ್ ಸಹಾಯ ಮಾಡಿದ್ದು ಈ ಪಾಪಿ ಅಂತಾನು ಹೇಳು. ಮಾತಾಡು. ನಾವು ಸುಮ್ನೆ ಇದ್ರೆ ಎಲ್ರಿಗೂ ಸತ್ಯ ಗೊತ್ತಾಗೋಷ್ಟ್ರಲ್ಲಿ ನಾವ್ ಯಾರೂ ಬದುಕಿ ಇರಲ್ಲ. ಕೃಷ್ಣ, ಮಾತಾಡು ಅಂತ ಚಾರು ಹೇಳ್ತಾಳೆ. ಕೃಷ್ಣ, ಇದು ಎಲ್ಲ ಏನಪ್ಪ, ಏನ್ ನಡೀತಾ ಇದೆ ಇಲ್ಲಿ ಅಂತ ಜಾನಕಿ ಕೇಳ್ತಾಳೆ. ಕೃಷ್ಣ, ಸತ್ಯ ಹೇಳು. ಈಗಾಗ್ಲೇ ಚಾರು ಮೇಡಮ್ ಅವರ ಮನೆಯಲ್ಲಿ ಇದ್ದಿದ್ದು ಒಂದು ಮುಖವಾಡನ ಕಳಚಿ ಬಿಸಾಕಿದ್ದಾರೆ. ಈ ಮನೆಯಲ್ಲೂ ಅಂತ ಕೆಟ್ಟ ಮುಖವಾಡ ಇದೆ ಅಂದ್ರೆ ಅದನ್ನ ಈಗಲೇ ಕಳಚಿ ಬಿಸಾಕ್ಬೇಕು. ಹೇಳು ಕೃಷ್ಣ. ಎಷ್ಟು ದಿವಸ ಕೇಳೋ ಪ್ರಶ್ನೆಗೆ ಉತ್ತರ ಕೊಡದೆ ಓಡಾಡ್ತಾ ಇದ್ದೆ ಅಲ್ಲ, ಈಗ ಉತ್ತರ ಕೊಡು ಅಂತ ರಾಮಾಚಾರಿ ಕೇಳ್ತಾನೆ. ಅದಕ್ಕೆ ಕೃಷ್ಣ, ಕೊಡ್ತೀನಿ ಅಣ್ಣ. ಅತ್ತಿಗೆಮ್ಮ, ಉತ್ತರ ಕೊಡ್ತೀನಿ. ನಾವು ಈ ಮನೆಗೆ ಬಂದ ಮೇಲೆ ಕೃಷ್ಣ ಆಗಿದ್ದು, ಅದಕ್ಕೂ ಮುಂಚೆ ಕಿಟ್ಟಿ ಅನ್ನೋ ರೌಡಿಯಾಗಿದ್ದೆ ಅಂತ ಹೇಳ್ತಾನೆ. ಎಲ್ರಿಗೂ ಗಾಬರಿ ಆಗುತ್ತೆ. ಈ ಜಗತ್ತು ನನ್ನ ಅನಾಥ ಮಾಡ್ಬಿಡ್ತು ಅಂತ ಜಗತ್ ಮೇಲೆ ಕೋಪ ಇಟ್ಕೊಂಡಿದ್ದೆ. ಅಪರಾಧಿಗಳ ಜೊತೆ ಬೆಳೆದೆ, ರಕ್ತ ಹರಿಸ್ದೆ, ತಪ್ಪು ಮಾಡ್ದೆ. ನನ್ನ ಮೇಲೆ ತುಂಬಾ ಪೊಲೀಸ್ ಕೇಸ್ಗಳಿದ್ದು. ನಾನು ನೋಡಕ್ ರಾಮಾಚಾರ್ಯ ಅಣ್ಣನ್ ತರ ಇದ್ದೀನಿ ಅಂತ ಈ ಮಾನ್ಯತಾ, ಆ ಪೊಲೀಸ್ ಇನ್ಸ್ಪೆಕ್ಟರ್ ದೇವ್ ಜೊತೆ ಈ ವೈಶಾಖ 3 ಜನ ಸೇರಿ ನಿನ್ನ ಕೇಸ್ಗಳನ್ನೆಲ್ಲ ಕ್ಲೋಸ್ ಮಾಡ್ತೀವಿ, ಡೀಲ್ ಕೊಡ್ತೀವಿ, ಈ ಮನೆಗೆ ಹೋಗಿ ಇರು ಅಂತ ಹೇಳಿದ್ರು.
ಅಣ್ಣ ಕಿಟ್ಟಿ ಅಂತ ಜೈಲು ಸೇರಿದ್ದ ಮೇಲೆ ನಾನು ರಾಮಾಚಾರಿ ಅಂತ ಮನೆಗೆ ಬಂದೆ. ಈ ಮನೆಯಲ್ಲಿ ಅಣ್ಣ ಹೇಗ್ ನಡ್ಕೋತಾನೋ ಹೇಗಿರ್ತಾನೋ ಎಲ್ಲವನ್ನು ಹೇಳಿಕೊಟ್ಟಿದ್ದು ಈ ವೈಶಾಖ. ಅಪ್ಪನ ಸಾಯಿಸು ಅಂತ ಹೇಳಿದ್ದು ಈ ವೈಶಾಖನೇ. ನನಗೆ ನಮ್ಮ ಅಪ್ಪನೇ ಅಂತ ಗೊತ್ತಿರ್ಲಿಲ್ಲ. ಇವಳ ಮಾತ ಕೇಳ್ಕೊಂಡು ಇದೇ ಕೈಗಳಿಂದ ಅವ್ರನ್ನ ಕೊಲ್ಲೋಕೆ ನೋಡಿದೆ. ಅದು ಆದ್ಮೇಲೆ ನನ್ನ ಸಾಕಿದ ಡೇವಿಡ್ ಚಾಚಾ ನೀವುಗಳು ನಾನು ಕಾಣೆಯಾಗಿದ್ದೀನಿ ಅಂತ ಪತ್ರಿಕೆ ಕೊಟ್ಟಿದ್ದ ವಿಚಾರ ನನಗೆ ಹೇಳಿದ ಮೇಲೆ ನನಗೆ ಇದು ನನ್ನ ಮನೆ, ನೀವೆಲ್ಲ ನನ್ನೋರು ಅಂತ ಗೊತ್ತಾಗಿದ್ದು. ಆದ್ರೂ ಮನೆ ಮಗ ಬಿಟ್ಟು ಹೋದ ಅಂತ ಇವರಿಗೆ ನೆನಪೇ ಇಲ್ಲ ಅಂತ ಸಿಟ್ಟು ಬೈತು. ಒಂದ್ಸತಿ ಅಮ್ಮ ಜೊತೆ ಆಚೆ ಹೋದಾಗ ಯಾವುದೋ ರೌಡಿ ಚೂರಿ ಬೀಸಾಕಿದಾಗ ಅಮ್ಮ ಅಡ್ಡ ಬಂದ್ರು. ಯಾಕಮ್ಮ ನಿನಗೆ ತೊಂದರೆ ಆಗ್ತಿರ್ಲಿಲ್ಲ ಅಂತ ಕೇಳಿದಾಗ ನಾನಿನ್ನ ಒಬ್ಬ ಅಲ್ಲ ಇಬ್ಬರು ನೋಡ್ತಾ ಇದ್ದೀನಿ ಅಂತ ಹೇಳಿದಾಗೆ ನನಗೆ ಅರ್ಥ ಆಗಿದ್ದು ಇವ್ರಿಗೂ ನನ್ನ ಮೇಲೆ ಪ್ರೀತಿ ಇದೆ, ಇವರು ನನ್ನ ನೆನೆಸ್ಕೋತಾರೆ ಅಂತ. ಅಷ್ಟೊತ್ತಿಗಾಗ್ಲೇ ನನ್ನ ಬದ್ದು ರಾಮಾಚಾರ್ಯನ ಜೈಲಿಗೆ ಹಾಕಿದ್ರು. ಆದ್ರೆ ನಮ್ಮ ಚಾರು ಹೊತ್ತಿಗೆ ಇದಾರಲ್ಲ ದೇವರು, ನಾನು ರಾಮಾಚಾರ್ಯ ಅಲ್ಲ ಕೃಷ್ಣ ಅಂತ ಅವರಿಗೆ ಗೊತ್ತಿದ್ರುನು ನನಗೇನು ತೊಂದರೆ ಆಗ್ಬಾರ್ದು ಅಂತ ಯಾರಿಗೂ ಆ ವಿಷಯನೂ ಹೇಳ್ದೆ ಜೈಲಿಂದ ಆಸ್ಪತ್ರೆಗೆ ಹೋಗಿದ್ದ ಅಣ್ಣನ ರಕ್ಷಣೆ ಮಾಡೋಕೆ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಆಮೇಲೆ 3 ಜನನು ಮನೆಗೆ ಬಂದ್ವಿ. ಇವಳನ್ನ ಸಿಕ್ಕಿ ಹಾಕಿಸೋಣ ಅಂತ ನೋಡಿದ್ರೆ ಈ ಪಾಪಿ ನಿಮ್ಮೆಲ್ಲ ಮುಂದೆ ನಾಟಕ ಮಾಡಿ ಬಸರಿ ಅಂತ ತಪ್ಪಿಸ್ಕೊಂಡು ಬಿಟ್ಲು. ನಾನು ಅಯೋಧ್ಯಕ್ಕೆ ಹೊರಟಾಗ್ಲೂ ಅಷ್ಟೇ ಇವಳು ತಮ್ಮ ಸೇರ್ಕೊಂಡು ನನ್ನ ಕೊಲ್ಲಕ್ಕೂ ಪ್ರಯತ್ನ ಪಟ್ರು. ನಿಮ್ಮೆಲ್ಲರ ಪ್ರಾರ್ಥನೆ ನನ್ನ ಕಾಪಾಡ್ತು ಅಷ್ಟೇ. ಅಯೋಧ್ಯಕ್ಕೆ ಹೋಗಿ ವಾಪಸ್ ಬಂದ್ರೆ ಇವರೆಲ್ಲರೂ ಸೇರ್ಕೊಂಡು ಅಣ್ಣನ ಕೊಲ್ಲಕ್ಕೆ ಪ್ಲಾನ್ ಮಾಡ್ತಿದ್ರು. ಆದ್ರೆ ಅಲ್ಲೂ ದೇವರು ನಮ್ಮ ಜೊತೆ ಇದ್ದ. ಮದ್ವೆ ಆಯ್ತು. ಅದು ಆದ್ಮೇಲೆ ಮೊದಲನೇ ರಾತ್ರಿ ದಿವಸ ಅತ್ತಿಗೆನ ಕಿಡ್ನಾಪ್ ಮಾಡಕ್ ರೆಡಿ ಇದ್ರು. ಕೊನೆಗೆ ನಾನು ಅತ್ತಿಗೆ ಬದಲು ಅವರ ಅಮ್ಮನ ಕಿಡ್ನಾಪ್ ಆಗೋ ಹಾಗೆ ಮಾಡಿ ಅತ್ತಿಗೆನ ಉಳಿಸ್ದೆ. ಆದ್ರೆ ಈ ಪಾಪಿ ಸುಮ್ನೆ ಆಗೋ ಕ್ಯಾಟಗರಿ ಅಲ್ವೇ ಅಲ್ಲ. ಇವಳು ಊಟಕ್ಕೆ ವಿಷ ಹಾಕಿ ನಮ್ಮೆಲ್ಲರೂ ಒಟ್ಟಿಗೆ ಸಾಯಿಸೋಣ ಅಂತ ಪ್ಲಾನ್ ಮಾಡಿದಳು. ಅತ್ತಿಗೆಮ್ಮ ಹೇಳ್ದೆ ತಾನೇ ಮನೆಯಲ್ಲಿ ಹಬ್ಬ ಮಾಡ್ತೀನಿ ಅಂತ. ಮನೆಯಲ್ಲಿ ಎಲ್ಲಾ ವಿಷಯ ಗೊತ್ತಾಗಿದೆ. ಇನ್ನು ನಿಮಗೇನ್ ಮಾಡ್ಬೇಕು ಮನೆಯವರಿಗೆ ನಿರ್ಧಾರ ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಮಾಚಾರಿತು ಅತ್ತಿಗೆಮ್ಮ ಅಂತ ಬಾಯಿ ತುಂಬಾ ಪ್ರೀತಿಯಿಂದ ಕರಿತಾ ಇದ್ನಲ್ಲ. ಅತ್ತಿಗೆಮ್ಮ ಅಂದ್ರೆ 2ನೇ ತಾಯಿ ಅಂತಾರೆ. ಆದ್ರೆ ನೀವು ಮಾಡಿದ್ದು ಏನು? ಈ ಮನೆಗೆ ಅಪಶಕನ ನೋಡಿದ್ರನೆ ಸ್ನಾನ ಮಾಡ್ಕೊಂಡು ಮುಂದೆ ಹೋಗು ಅಂತಾರೆ. ಆದ್ರೆ ಮನೆಯಲ್ಲಿ ಇಂಥ ಅಪಶಕನ ಸಾಕ್ತಾ ಇದೀವಲ್ಲ ನಾವು ಅಂತ ರಾಮಾಚಾರಿ ಹೇಳ್ತಾನೆ. ನೀನು ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಅಪ್ಪ ಅಮ್ಮ ಅಣ್ಣನ ನಮ್ಮನ್ನೆಲ್ಲ ಸಾಯಿಸಕ್ಕೋ ಬಂದಿರೋ ರಾಕ್ಷಸಿ ಅಂತ ಗೊತ್ತಿರ್ಲಿಲ್ಲ. ದೊಡ್ಡವ್ರನ್ನ ಕಂಡ್ರೆ ಗೌರವ ಕೊಡು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನಿನ್ನಂತ ಪಾಪಿಗಳು ಕಂಡಾಗ ಬಡಿದು ಹಾಕು ಅಂತ ನಮ್ಮ ಚಾರು ಅತ್ತಿಗೆ ಹೇಳ್ಕೊಟ್ಟಿದ್ದಾರೆ ಅಂತ ಕಪಾಳಕ್ಕೆ ಹೊಡಿತಾಳೆ ಶ್ರುತಿ. ಮನೆಗೆ ಬಂದಿರೋ ಸೊಸೆನ ಸ್ವಂತ ಮಗಳು ಅನ್ಕೊಂಡು ಅವಳು ಏನ್ ತಪ್ಪು ಮಾಡಿದ್ರು ಅವಳಿಗೆ ತಿದ್ದಿ ಬುದ್ಧಿ ಹೇಳ್ತಾ ಇದ್ದೆ. ಏನೇ ಮಾಡಿದ್ರು ನಿನ್ನ ಕ್ಷಮಿಸ್ಬಿಡ್ತಾ ಇದ್ದೆ. ಆದ್ರೆ ನೀನು ನನ್ನ ತಾಯಿನ ತೆಗಿಯೋಕೆ ನೋಡಿದ್ಯಾ? ತಾಳಿ ಮುಟ್ಟಿದ್ರೆ ಹೆಂಡತಿ ಕಾಳೆ ಆಗ್ತಾಳೆ, ಮಕ್ಕಳನ್ನ ಮುಟ್ಟಿದ್ರೆ ತಾಯಿ ರಣಚಂಡಿ ಆಗ್ತಾಳೆ ಅಂತ ಹೇಳಿ ವೈಶಾಖನ ಕಪಾಳಿಗೆ ಹೊಡಿತಾಳೆ. ನೀನು ಈ ಮನೆಯಲ್ಲಿ ಇರೋಕೆ ಲಾಯಕ್ಕಿಲ್ಲ, ಹೊರಟು ಹೋಗು, ಮನೆ ಬಿಟ್ಟು ಹೊರಟು ಹೋಗು, ನನ್ನ ಕಣ್ ಮುಂದೆ ನಿಂತ್ಕೋಬೇಡ, ಆಚೆ ಹೋಗು ಅಂತ ಜಾನಕಿ ಹೇಳ್ತಾಳೆ. ಅಲ್ಲಿ ನಿನ್ ಪಾರ್ಟ್ನರ್ ಇದ್ದಾಳಲ್ಲ ಅವಳನ್ನು ನಮ್ಮ ಅಪ್ಪ ಆಚೆ ಹಾಕಿದ್ದಾರೆ, ನೀನು ಹೋಗಿ ಅಲ್ಲೇ ಸೇರ್ಕೋ ಅಂತ ಚಾರು ಹೇಳ್ತಾಳೆ. ಇನ್ನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದೀಯಾ ಅಂತ ಕುತ್ತಿಗೆ ಹಿಡಿದು ಚಾರು ಮತ್ತು ಶ್ರುತಿ ಮನೆಯಿಂದ ಹೊರಗೆ ಹಾಕ್ತಾ ಇರ್ತಾರೆ. ಈ ಕಡೆ ಮಾನ್ಯತಾ ಚಿಂಟು ಸರ್ವೇಶಿಯಲ್ಲಿ ಕಾರ್ ಸರ್ವಿಸ್ಗೆ ಕೊಡ್ಬೇಕಿತ್ತು ಅಂತ ಹೇಳ್ತಾಳೆ. ಚಿಂಟು ಕೇಳಿಸ್ಕೊಳ್ಳದೆ ಹಂಗೆ ಹೋಗ್ತಾ ಇರ್ತಾನೆ. ಚಿಂಟು ನಾನು ಕರಿತಾ ಇದ್ದೀನಿ ಹಾಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾಳೆ. ಅಲ್ಲ ಮಾಮ್, ನೀನು ಭಾವನ್ನೇ ಕೊಲೆ ಮಾಡ್ಸೋಕೆ ಟ್ರೈ ಮಾಡಿದ್ಯಾ? ನೀನು ನಾಯ ಲೆಕ್ಕ, ನಿನ್ನ ಹತ್ರ ಮಾತಾಡೋಕೆ ಭಯ ಆಗ್ತಾ ಇದೆಯಾ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ವೈಶಾಖನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೋದಂಡ ಬರುತ್ತಾನೆ. ಆಗ ವೈಶಾಖ ನೋಡ್ರಿ ಕಣ್ ತುಂಬಾ ನೋಡ್ರಿ, ನೀವು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಸುಳ್ಳು ಕತೆ ಇಟ್ಕೊಂಡು ಇವರೆಲ್ಲ ಸೇರಿ ನನ್ನ ಮನೆಯಿಂದ ಆಚೆ ಆಗ್ತಾ ಇದ್ದಾರೆ. ಎಲ್ರೂ ಸೇರ್ಕೊಂಡು ನನ್ನ ಚೆನ್ನಾಗಿ ಹೊಡೆದ್ರು. ನೀವೇನಾದ್ರೂ ಬರ್ದೇ ಹೋಗಿದ್ರೆ ಎಲ್ಲರೂ ಸೇರಿ ನನ್ನ ಕೊಂದೇ ಬಿಡ್ತಿದ್ರು ಅಂತ ನಾಟಕ ಮಾಡ್ತಾಳೆ ವೈಶಾಖ. ಅದಕ್ಕೆ ಕೋದಂಡ ಯಾರು ಹೊಡೆದಿದ್ದು ಅಂತ ಕೇಳ್ತಾನೆ. ಏನ್ ವಿಷಯ ಅಂತ ನಿನಗೆ ಗೊತ್ತಿಲ್ಲ ಅಪ್ಪ ಅಂತ ಜಾನಕಿ ಹೇಳ್ತಾಳೆ. ಅಮ್ಮ ನಾ ಕೇಳ್ತಾ ಇರೋದು ಯಾರು ಹೊಡೆದಿದ್ದು ಅಂತ ಕೇಳ್ತಾನೆ ಕೋದಂಡ. ನಿಮ್ಮ ಅಮ್ಮ ಈ ಚಾರು ನಿಮ್ ತಂಗಿ ಶ್ರುತಿ ಎಲ್ಲರೂ ಸೇರ್ಕೊಂಡು ನನಗೆ ಚೆನ್ನಾಗಿ ಹೊಡೆದ್ರು ಅಂತ ವೈಶಾಖ ಹೇಳ್ತಾಳೆ. ಇವಳಿಗೆ ಹೊಡೆಯಕ್ಕೆ ನಿಮಗೆ ಯಾರ ಅಪ್ಪಣೆ ಕೊಟ್ಟಿದ್ದು ಅಂತ ಕೋದಂಡ ಕೇಳ್ತಾನೆ. ಅದಕ್ಕೆ ಕೃಷ್ಣ ಅಣ್ಣ ಇವಳು ಮಾಡಿದ್ದು ಅಂತ ಹೇಳಕ್ ಬರ್ತಾನೆ. ಅದಕ್ಕೆ ಕೋದಂಡ ಅಪ್ಪಣೆ ಕೊಟ್ಟಿದ್ದು ಯಾರು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಅದಕ್ಕೆ ಉತ್ತರ ಕೊಡಿ ಸಾಕು. ಯಾರು ಅಂತ ಗೊತ್ತಿಲ್ವಾ? ಇರು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾನೆ ಕೋದಂಡ. ಆಗ ಶ್ರುತಿ ನೋಡ್ದಿಯಾ ಅಮ್ಮ, ಈ ಪಾಪಿ ಇಷ್ಟೆಲ್ಲ ಮಾಡಿದ್ರು ನಮ್ಮ ಅಣ್ಣನ ಹೇಗೆ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಾಳೆ ಅಂತ. ಆಗ ಕೋದಂಡ ಹೊರಗೆ ಬರುತ್ತಾನೆ. ಆಗ ಜಾನಕಿ ಹೇಳ್ತಾಳೆ, ಕೋದಂಡ ನೀನು ಅನ್ಕೊಂಡ ಹಾಗೆ ಇವಳು ಇಲ್ಲ ಕಣೋ, ಪಾಪಿ ಕಣೋ ಇವಳು ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ಕೋದಂಡ ನಾ ಕೇಳಿದ್ದು ಇವಳಿಗೆ ಯಾಕೆ ನೀವು ಹೊಡೆದ್ರಿ ಅಂತ. ಅದು ನೀವು ಮಾಡಿದ್ದು ತಪ್ಪು, ಯಾಕೆಂದ್ರೆ ಇವಳನ್ನ ನಂಬಿದ ತಪ್ಪಿಗೆ ಇವಳನ್ನ ನಾ ಹೊಡಿಬೇಕು ಅಂತ ಹೇಳ್ತಾನೆ. ಧನ್ಯವಾದಗಳು.